ಹಿಂದುಳಿದ, ಶೋಷಿತ ಮತ್ತು ನೊಂದವರಿಗೆ ನ್ಯಾಯ ಒದಗಿಸುವುದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಗುರಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿಂದು ಹೇಳಿದರು. ಜಮ್ಮು ಕಾಶ್ಮೀರ ಮೀಸಲಾತಿ ತಿದ್ದುಪಡಿ ಮಸೂದೆ 2023 ಮೇಲಿನ ಚರ್ಚೆ ವೇಳೆ ಉತ್ತರ ನೀಡಿದ ಅವರು, ಸಂವಿಧಾನದ ಮೂಲ ಆಶಯಗಳ ಅನುಸಾರ ತಿದ್ದುಪಡಿ ಮಸೂದೆ ರಚಿಸಲಾಗಿದೆ. ಜಮ್ಮು ಕಾಶ್ಮೀರ ವಿಧಾನಸಭೆಯ ಸ್ಥಾನಗಳನ್ನು 114ಕ್ಕೆ ಏರಿಕೆ ಮಾಡಲಾಗಿದ್ದು, ಇದರಲ್ಲಿ ಪರಿಶಿಷ್ಟ ಬುಡಕಟ್ಟು ವರ್ಗದವರಿಗೆ 9 ಸ್ಥಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ 24 ಸ್ಥಾನ ಮೀಸಲಿಡಲಾಗಿದೆ ಎಂದರು. ಅಭಿವೃದ್ಧಿಗೆ ಕಾಂಗ್ರೆಸ್ ಅಡ್ಡಿಯಾಗಿತ್ತು ಎಂದು ಆರೋಪಿಸಿದ ಸಚಿವರು, ಕಳೆದ 70 ವರ್ಷಗಳಲ್ಲಿ ರಾಜ್ಯದಲ್ಲಿ ಅನ್ಯಾಯ, ಶೋಷಣೆ ಮತ್ತು ವಂಚನೆಗೆ ಒಳಗಾದ ಸಮುದಾಯಕ್ಕೆ ನ್ಯಾಯ ಒದಗಿಸಲು ಸರ್ಕಾರ ಬದ್ಧವಾಗಿದೆ. 370ನೇ ವಿಧಿ ರದ್ದುಗೊಳಿಸಿದ ನಂತರ ರಾಜ್ಯ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ ಎಂದು ತಿಳಿಸಿದರು. ಕಾಶ್ಮೀರಿ ಪಂಡಿತರು ತಮ್ಮದೇ ನೆಲದಿಂದ ಹೊರಗೆ ಹೋಗುವಂತೆ ಒತ್ತಾಯ ಮಾಡಲಾಗಿತ್ತು. ಸುಮಾರು 46,631 ಕುಟುಂಬಗಳು ತಮ್ಮ ಭೂಮಿ ತೊರೆದು ಪಲಾಯನ ಮಾಡಬೇಕಾಗಿ ಬಂದದ್ದು ದುರದೃಷ್ಟಕರವಾಗಿತ್ತು. ಪ್ರಸ್ತುತ ಮಸೂದೆ ಪಂಡಿತ ಸಮುದಾಯದ ಹಕ್ಕು ಹಾಗೂ ಪ್ರಾತಿನಿಧ್ಯ ರಕ್ಷಿಸಲಿದೆ ಎಂದು ಅವರು ತಿಳಿಸಿದರು. ಪ್ರಸ್ತುತ ಸದನದಲ್ಲಿ ಈ ವಿಚಾರದ ಚರ್ಚೆ ಮುಂದುವರೆದಿದೆ. मनोनीत किया जाता है और धारा 15 के अनुसार किया जाता है और अब इसमें कश्मीरी प्रवासियों में से 2, जिसमें से 1 महिला और पाक ऑक्यूपाई कश्मीर से 1 नामांकन किया जाएगा। मान्यवर, ये इसलिए संभव हुआ है कि 5 और 6 अगस्त को ऐतिहासिक बिल नरेंद्र भाई ने कैबिनेट में पारित किया और इस सदन ने इसको परमिशन दी, इसको मान्यता दी और धारा 370 चली गई। इसी का हिस्सा था ये डिलिमिटेशन कमीशन और इसके कारण देश में कोयला का उत्पादन भी बढ़ा। ಇದಕ್ಕೂ ಮುನ್ನ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿಗಾರಿಕೆ ಸಚಿವ ಪ್ರಹ್ಲಾದ್ ಜೋಶಿ, ಡಿಜಿಟಲೀಕರಣ ಸೇರಿದಂತೆ ಸರ್ಕಾರದ ಹಲವು ಸುಧಾರಣಾ ಕ್ರಮಗಳಿಂದಾಗಿ ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಗಣನೀಯ ಏರಿಕೆ ಕಂಡಿದೆ ಎಂದು ಲೋಕಸಭೆಯಲ್ಲಿ ತಿಳಿಸಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ವಿವರ ನೀಡಿದ ಅವರು, 2014ಕ್ಕೆ ಮುನ್ನ ವಾರ್ಷಿಕ 565 ದಶಲಕ್ಷ ಟನ್ ಕಲ್ಲಿದ್ದಲು ಉತ್ಪಾದನೆಯಾಗುತ್ತಿದ್ದು, ಇದೀಗ ಈ ಪ್ರಮಾಣ 1 ಬಿಲಿಯನ್ ಟನ್ಗೆ ಏರಿಕೆಯಾಗಿದೆ. ಕಲ್ಲಿದ್ದಲು ಉತ್ಪಾದನೆಯಲ್ಲಿ ದೇಶ ಸ್ವಾವಲಂಬಿಯಾಗಿದ್ದು, ಇನ್ನೂ ಕೆಲವೇ ವರ್ಷಗಳಲ್ಲಿ ಕಲ್ಲಿದ್ದಲು ಆಮದು ಸಂಪೂರ್ಣವಾಗಿ ಸ್ಥಗಿತಗೊಳ್ಳಲಿದೆ ಎಂದು ತಿಳಿಸಿದರು. ಕಲ್ಲಿದ್ದಲು ಘಟಕ ಹಂಚಿಕೆ ಸೇರಿದಂತೆ ಎಲ್ಲ ಹಂತಗಳಲ್ಲಿ ಪಾರದರ್ಶಕತೆ ತರಲಾಗಿದೆ. ನೀತಿ ನಿರ್ಧಾರದ ಮಟ್ಟದಲ್ಲಿ ಹಲವು ಸುಧಾರಣೆಗಳನ್ನು ಜಾರಿಗೊಳಿಸಲಾಗಿದೆ. ಇದೇ ಪ್ರಥಮ ಬಾರಿಗೆ ವಾಣಿಜ್ಯ ಕಲ್ಲಿದ್ದಲು ಉತ್ಪಾದನೆ ಆರಂಭಿಸಲಾಗಿದ್ದು, ಈ ವಲಯದಲ್ಲಿ 91 ಘಟಕಗಳನ್ನು ಹರಾಜು ಮೂಲಕ ವಿತರಣೆ ಮಾಡಲಾಗಿದ್ದು, ಪ್ರಸ್ತುತ ಸುಮಾರು 15 ದಶಲಕ್ಷ ಟನ್ ಕಲ್ಲಿದ್ದಲನ್ನು ಉತ್ಪಾದಿಸಲಾಗುತ್ತಿದೆ ಎಂದು ವಿವರಿಸಿದರು. पहली बार कमर्शियल कोल माइनिंग में हमने प्रोडक्शन शुरू किया है। श्री रमेश के हमको एनमेट में भी कोल से हम पैसा ले रहे हैं। कुल मिला के राज्यों को प्रीमियम भी मिल रहा है, प्रीमियम के साथ साथ रॉयल्टी के साथ प्रीमियम भी मिल रहा है और इट इज़ ऑन एडोलोरम बेसिस। मीन्स अगर आज को जो प्राइस है उसके ऊपर एडोलोरम के बेसिस पर रॉयल्टी और प्रीमियम दोनों चार्ज होता है। इसीलिए गत 3-4 वर्ष में कम से कम गत 3-4 वर्ष से जो प्रीमियम के साथ हमने ऑक्शन शुरू किया और 15 से कैप्टिव माइन में जो हमने ऑक्शन शुरुआत की है उसमें तो प्रीमियम भी मिल रहा है, रॉयल्टी भी मिल रहा है। इसलिए हम अभी तो विचाराधीन में नहीं है। जब विचाराधीन हमारे कंसिडरेशन में आता है हम सोच के विचार करके बताएं। A single number 191. ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಖಾತೆ ಸಚಿವ ಪಿಯೂಷ್ ಗೋಯಲ್, ಗ್ರಾಹಕರ ದೂರು ಸಲ್ಲಿಕೆ ಮತ್ತು ವಿಲೇವಾರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. 2014ಕ್ಕೆ ಮುನ್ನ ಕೇವಲ ಕೆಲವು ಭಾಷೆಗಳಲ್ಲಿ ಮಾತ್ರ ದೂರು ಸಲ್ಲಿಕೆಗೆ ಅವಕಾಶವಿದ್ದು, ಇದೀಗ 17 ಭಾಷೆಗಳಲ್ಲಿ ಸಹಾಯವಾಣಿ ಸಂಖ್ಯೆ 1915 ಮೂಲಕ ಗ್ರಾಹಕರು ದೂರು ಸಲ್ಲಿಸಬಹುದಾಗಿದೆ. ಇದರ ಜೊತೆಗೆ ಐಟಿ ಆಧಾರಿತ ವೆಬ್ ಪೋರ್ಟಲ್ ಮೂಲಕ ಸಹ ದೂರು ದಾಖಲಿಸಬಹುದಾಗಿದ್ದು, ನ್ಯಾಯ ಪಡೆಯುವಲ್ಲಿ ಗ್ರಾಹಕರ ವಿಶ್ವಾಸ ಗಣನೀಯವಾಗಿ ಏರಿಕೆಯಾಗಿದೆ ಎಂದು ಸಚಿವರು ತಿಳಿಸಿದರು. And thanks to the omni channels that we have used through an IT enabled portal, it could be WhatsApp, it could be SMS, it could be email, it could be the National Consumer Helpline app, it could be the web portal that we have, the Umang app. We have a variety of ways in which we are encouraging consumers
जो उन्होंने एक बात कही, जागो ग्राहक जागो। हम वास्तव में ग्राहकों को उनके अधिकार के लिए जागृत कर रहे हैं और सुनिश्चित कर रहे हैं कि उनकी बात सुनी जाए। ಇದೇ ವೇಳೆ ಪ್ರತಿಪಕ್ಷಗಳ ಸದಸ್ಯರಿಂದ ಕಲಾಪಕ್ಕೆ ಅಡ್ಡಿ ಉಂಟಾಗಿದ್ದರಿಂದ ಸದನವನ್ನು ಕೆಲ ಕಾಲ ಮುಂದೂಡಲಾಗಿತ್ತು. 12 बजे तक के लिए स्थगित की जाती है।